ಶಿವಪ್ಪ ಕಾಯು ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ. ಶಿವಪ್ಪ ಕಾಯು ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಓ ಕಾಪಾಡೆಯ. ಭಕ್ತಿಯಂತೆ ಪೂಜೆಯಂತೆ ಒಂದುವರಿಯನ ಭಕ್ತಿಯಂತೆ ಪೂಜೆಯಂತೆ ಒಂದುವರಿಯನ ಪಾಪವಂತೆ ಪುಣ್ಯವಂತೆ ಒಂದು ತಿಳಿಯನ. ಅಪ್ಪ ಅಣ್ಣ ಏನಾರ ದಾನ ಮಾಡ್ರಪ್ಪ, ಹೊಟ್ಟೆ ವಾಸ ಆಗತ್ತಪ್ಪ. ಅಯ್ಯೋ ಪಾಪ, ಇಷ್ಟು ವಯಸ್ಸಾಗಿದ್ದು ಪಾಪ ಭಿಕ್ಷೆ ಬಿಡ್ಕೊಂಡು ಊಟ ಮಾಡಕತ್ತಾರ ನೋಡು. ಎಷ್ಟಂದ್ರೆ ಎಷ್ಟು ಕಷ್ಟ ಐತೆ ನೋಡಿ ಬಾಳೆ. ಅಲ್ಲ ನಮಗೆ 3 ಹೊತ್ತು ದನ ತಿನ್ನಂಗೆ ತಿಂತೀವಿ ಮನ್ಯಾಗ, ಮತ್ತು ಅದು ಅಡಿಗೆ ಸರಿಯಿಲ್ಲ ಇದು ಅಡಿಗೆ ಸರಿಯಿಲ್ಲ ಅಂತ ಇದನ್ನು ಮಾಡ್ತೀವಿ. ನಮ್ಮ ಜೀವನ ಇಷ್ಟು ಬೆಸ್ಟ್ ಇದ್ರೆ ನಾವು ಹಿಂಗೆ ಬೈಕೊಂತಿರ್ತೀವಿ ಒಂದೊಂದು ಸಲ. ಪಾಪ ಅಜ್ಜ ಇಷ್ಟು ವಯಸ್ಸಿನಾಗ ಭಿಕ್ಷೆ ಬೇಡ ನೋಡಿ, ಒಂದು 2 ರೂಪಾಯಿ ಅಷ್ಟು ಅದಾವೆ. ಭಿಕ್ಷೆ ಬೇಡ ಇದನ್ನು ಮಾಡ್ತಾನೆ. ತಡಿ ಮಾತಾಡ್ತಾನೆ ತಡಿ. ಏನಜ್ಜ ಯಾರ ಆರಾಮದಿಲ್ಲ? ಏನು ಆರಾಮ ತಗೋರಪ್ಪ. ಮುಂಜಾನೆ ಇತ್ತ ಭಿಕ್ಷೆ ಬೇಡ್ಕೊ ಅಂತ ಕುಂತೀನಿ ನೋಡಿ. ಹಂಗೆ ಏನು ಮಾಡೋದು ನಮ್ಮ ಜೀವನ ಇಷ್ಟ. ನಾಷ್ಟ ಇಷ್ಟ ಏನಾರ ಮಾಡಿ ಏನೋ ಇಲ್ಲ? ನಾಷ್ಟ ಮುಂಜಾನೆ ಮಾಡಿ ಬಂದಿನಪ್ಪ. ಈಗ ಏನಾರು ತಿಂತೇನು ಮತ್ತೆ ತರಿಸ್ಲೇನ? ಏನು ಬೇಡಪ್ಪ, ನಂಗೆ ಸ್ವಲ್ಪ ದಾನ ಮಾಡಿಬಿಡು. ಈಗ ರಾತ್ರಿ ನನ್ನ ಹೆಂಡತಿಗೆ ಸ್ವಲ್ಪ ಔಷಧ ಗುಳಿಗೆ ಎಲ್ಲ ಒಯ್ಬೇಕು ಅದಕ್ಕೆ. ಓ ಯಾಕಲೇ ಮಚ್ಚ ಇಲ್ಲಿ ನಿಂತಿ? ಓ ಬಾಲೆ ಏನಿಲ್ಲ, ಇಲ್ಲಿ ಅಜ್ಜ ಪಾಪ ಭಾಳ ಕಷ್ಟಪಟ್ಕೊಂಡು ಭಿಕ್ಷೆ ಬಿಡಕತ್ತಿದ್ದ, ಅದಕ್ಕೆ ಹಂಗೆ ಮಾತಾಡ್ಸ್ಕೊಂಡು ನಿಂತಿದ್ದೆ. ಹೌದನ ಅದ ಮತ್ತು ಈಗ ಹೆಂಗೆ ನಿನ್ಗೆ ಎಷ್ಟು ಬರ್ತೈತೆ ಅಕ್ಕ ಈ ಭಿಕ್ಷೆ ಬಿಡಲಿತ್ತ? ಏನೋ ಹಾಕತ್ತಪ್ಪ ಹೊಟ್ಟಿಗಂತೂ ಹಾಕತ್ತೆ. ಹಂಗೆ ನೋಡ್ಕೊಂಡು ನಿಂತಾನ ದೇವ್ರ, ಹಂಗೆ ನಡೆಸ್ಕೊಂಡು ಹೊಂಟಾನೆ. ಹಂಗೆ ಹೋಗೋದು ಎಲ್ಲಿ ಮಟ್ಟ ಜ್ಯೂಸ್ ಹಾಕತ್ತೆ ಅಲ್ಲಿ ಇದನ್ನು ಮಾಡೋದು. ಮಚ್ಚ ಪಾಪ್ಲೆ ಅಜ್ಜಗ ಏನಾರು ಕೊಡಬೇಕಲ್ಲಿ. ನಾನು ಭಾಳ ಹಿಂಗೆ ಹೋಗಾಕತ್ತಿದ್ದೆ, ನಾನು ನೋಡಿನಪ್ಪ ಇಂಥ ವಯಸ್ಸಾಗ ಭಿಕ್ಷೆ ಬಿಡ್ಕೊಂಡು ತಿನ್ನಾಕತ್ತಾರಂತಂದು. ಆತಪ್ಪ ಆತ, ಏನು ಮಾಡೋದು ಅಂಥದ್ದು? ಏನು ಮಾಡೋದು? ನಮ್ಮ ಕೈಯಾಗ ಏನಾಕತ್ತಿ? ನನ್ನ ಕಡೆ 20 ರೂಪಾಯಿ, ನಿನ್ನ ಕಡೆ 20 ರೂಪಾಯಿ, ನಾವು ಬಿಟ್ಟು ಬಿದ್ದೀವಿ. ಅದಾನ 40 ರೂಪಾಯಿ 20 ರೂಪಾಯಿ ನಾಷ್ಟ ಮಾಡ್ತೀವಿ. ಹಂಗಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ನಾಗ ಸ್ಕ್ಯಾನರ್ ಹಾಕಿ ಫೋನ್ಪೇದ ಅಜ್ಜದ ನಮ್ದು ಫೋನ್ಪೇ ಹಾಕಿ ಪಕ್ಕ ಇದನ್ನು ಮಾಡೋಣ. ಅದೆಲ್ಲ ಬಂದಿಂದ ಕೂಡಿಸಿ ಅಜ್ಜಗ ಒಂದು ರೊಕ್ಕ ಕೊಟ್ಬಿಡೋಣ ಸುಮ್ಮನೆ. ಹಂಗೆ ಲೇ ಎಲ್ಲರೂ ರಿಕಾಮ್ಸಳ ಮಕ್ಕಳು ನಮ್ಮ ಗ್ರೂಪ್ನಾಗ ಅವ್ರೇನು ಕೊಡ್ತಾರ? ನನಗಂತೂ ನಂಬಿಕೆ ಇಲ್ಲವ. ಮತ್ತು ನೋಡಪ್ಪ ಸ್ವಲ್ಪ ದಾನ ಮಾಡಿರಿ, ಪುಣ್ಯ ಕಟ್ಕೋರಿ ಹೋಗುತ್ತೆ. ಮುಂದೆ ನನ್ನ ಹೆಂಡತಿಗೆ ಇದನ್ನು ತೊಗೊಂಡು ಹೋಗ್ಬೇಕು. ಅಜ್ಜ ತಡಿ ಅಜ್ಜ ನೋಡ್ತೀವಿ ತಡಿ. ನಾವು ವಿಚಾರ ಮಾಡಕತ್ತೀವಿ ಏನಾರು ಮಾಡ್ಬೇಕಂತಂದು. ನೀನು ವಿಚಾರ ಮಾಡ್ಕೊಬಿಡ್ತಡಿ. ಲೇ ಮಚ್ಚ ಅದೆಲ್ಲ ಕೆಲಸ ಹಂಗಿಲ್ಲೇ. ಸುಮ್ಮ ಎಷ್ಟು ನಾ ಒಂದು 10 ರೂಪಾಯಿ ಹಾಕಿನ, ನೀವು ಒಂದು 10 ರೂಪಾಯಿ ಹಾಕಿ, ನನ್ನ ಕಡೆ ಒಂದು 20 ಅದ, ನಿನ್ನ ಕಡೆ ಒಂದು 20 ಅದ, ಹತ್ತು ಹಾಕಿ ಹೋಗ್ಬಿಡು ನೋಡಿ. ಅಣ್ಣ ಅಜ್ಜ ಹೇಳಕತ್ತಾನ ಪಾಪ ಅಜ್ಜಿಗೆ ಹುಷಾರಿಲ್ಲ, ಇದನ್ನು ತೊಗೊಂಡು ಹೋಗ್ಬೇಕು, ಔಷಧ ತೊಗೊಂಡು ಹೋಗ್ಬೇಕಂತ. 20 ರೂಪಾಯಿದಾಗ ಏನು ಔಷಧ ತೊಗೊಂಡು ಹೋಗ್ತಾನ ಅಜ್ಜ? ಲೇ ಮತ್ತೆ ಏನು ಮಾಡೋಕ್ಕಾಕತ್ಲಿ? ನಮ್ಮ ಗ್ರೂಪ್ನಾಗ ಎಲ್ಲ ರಿಕಾಮ್ಸಳ ಮಕ್ಕಳು, ಅದು ನಿನಗೂ ಗೊತ್ತೈತಿ. 1 ರೂಪಾಯಿನೂ ಹಾಕೋದಿಲ್ಲ ನೀವು ಸ್ಕ್ಯಾನರ್ ಹಾಕಿರ. ಮನೆಗೆ ಹೋಗಿ ಕೇಳಿದ್ರೆ ಕೊಡೋದಿಲ್ಲ ಅವ್ರು. ಹಗ್ಗ ನೋನು ಏನು ಮಾಡೋಣ ಈಗ, ಏನಾರು ಮಾಡಬೇಕಲ್ಲ. ಅಪ್ಪ ದಾನ ಮಾಡ್ಯಪ್ಪ, ನನಗೆ ಟೈಮ್ ಆತ ಹೋಗ್ಬೇಕು. ಇರಜ್ಜ ಒಂದು 2 ನಿಮಿಷ ನಿಂದ್ರೆ ಟೈಮ್ ಏನು 6 ಆತ. ಟೈಮ್ 6 ಆತ? ಆಯ್ತು ತಗೋರಪ್ಪ, ನಾನು ಬರ್ತೀನಿ. ನನ್ನ ಡ್ಯೂಟಿ ಮುಗಿತಾ ಇಲ್ಲ, ನಾನು ಹೆಂಡತಿ ಬೈತಾಳ. ಡ್ಯೂಟಿಯಾ ಅಜ್ಜಿ? ಏನು ಅಜ್ಜ ಒಮ್ಮೊಮ್ಮೆ ಚೇಂಜ್ ಆಗಿಬಿಟ್ಟಿಲ್ಲ? ಕೈಯಾಗ ಸಿಗಾರ ಬಡಿಗೆ ನಿಂದ್ರು ಸ್ಟೈಲ ಚೇಂಜ್ ಆಗಿಬಿಡ್ತಲ್ಲ? ಹ್ಞೂನಪ್ಪ ನಾನು ಏನು ಭಿಕ್ಷಕಲ್ಲ, ಪ್ರೊಫೆಷನಲ್ ಭಿಕ್ಷಕ. ಅವ್ರವ್ರು ಬೇಡ್ದಂಗೆ ಭಿಕ್ಷೆ ಬಿಡೋದಲ್ಲ. ಹಿಂಗೆ ಭಿಕ್ಷೆ ಬೇಡೋದು ಕರ್ಣೆ ಆಗಿ ಕೊಡ್ಬೇಕು. ಇದು ನಮ್ದು ಒಂಥರ ಪ್ರೊಫೆಷನ್ ಇದ್ದು, ನನ್ನ ಪರ್ಸನಲ್ ಲೈಫ್ ಬೇರೆ ಐತಿ. ಹೋಗೋ ನಾವು ಚಲೋ ಆತು. ತಡಿ ಒಂದು ಕಾಲ್ ಬರತ್ತೈತಿ. ಕಾಲ್ ಎದ್ರದಂದ್ರೆ ನನ್ನ ಹೆಂಡತಿ ಕಾಯ್ತಿರ್ತಾಳೆ. ಮುಗಿತು ನಮ್ದು ಡ್ಯೂಟಿ ಅಷ್ಟೇ. 9 ರಿಂದ 6 ಮಟ್ಟ ಇರ್ತೀನಿ. ಇನ್ ಕೇಸ್ ನಿಮ್ಗೆ ಏನಾರ ಹೆಲ್ಪ್ ಮಾಡ್ಬೇಕಂತ ಅನ್ಸಿದ್ರೆ ನಾ ಹೇಳಿದ ಟೈಮಿಗೆ ಬರ್ರಿ, ರೊಕ್ಕ ಹಾಕೋರಿ. ಹೋಗೋ ನೋನು ನೋಡಿಲ್ಲೇ ಏನು ಸೊಕ್ಕೈತೆ ಅಜ್ಜಗ. ನಾನು ಪಾಪ ಅಜ್ಜ ಕಷ್ಟಪಡಕತ್ತಾನ, ಏನು ಮಾಡೋಣಂತ ನೋಡಿದಿಲ್ಲ. ಒಮ್ಮೆ ಲಾಟಿ ತಿರುಗಿ ಸಂಘ ಕೈ ಬಾಯಾಗ ಸಿಗರೇಟ್ ಹಚ್ಚಿರ. ಅದಕ್ಕೆ ಹೇಳೋದ್ಲೇ ಮಚ್ಚ, ಜೀವನದಾಗ ಯಾರಿಗೆ ಮರಗಬಾರ್ದು ಅಂತಂದು. ಅಲ್ಲ ಇವ್ರು ಹಿಂಗೆ ಮಾಡೋದಕ್ಕೆ ಪಾಪ ಬಡವ್ರಿಗೆ ಎಫೆಕ್ಟ್ ಕುಂದಿರ್ತೈತೆ ನೋಡಿ. ದುಃಖರನ ನಡಿ ಮಚ್ಚ, ನಾವು ಹಾಕೋದಿದ್ದ ಚಲೋ ಆತ. ನಾವು ಮತ್ತೆ ಎಲ್ಲಿ ಗ್ರೂಪ್ನೇ ಹಾಕ್ಕೊಂಡು ಸೈ ಮಾಡಿಸ್ಕೊಂತಿದ್ವಿ ನಮ್ಮ ಹುಡುಗರ ಕಡೆ. ನಡಿ ಇಬ್ಬರು ನಾನು ಚಾ ಕುಡಿದು ಹೋಗೋಣ. ಆಯ್ತು ನಡಿ ಮಚ್ಚ, ನಿನಗೊಂದು ಕಡೆ ಸಮೋಸ ತಿನ್ನಿಸ್ತೀನಿ. ಸಮೋಸ ತಿನ್ನಿಸ್ತೀನಿ, ನೀ ಚಾ ಕುಡಿಸ್ಬಿಡು, ಬರೋಬ್ಬರಿ ಆಕತಿ. ಆತು ಬಾಪ.